Audio Jungle. ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಇವತ್ತಿನ ಸ್ಪೆಷಲ್ ಹೈದರಾಬಾದಿ ಗ್ರೀನ್ ಚಿಕನ್. ಹಾಗಾದರೆ ಹೇಗೆ ಮಾಡೋದು? ಹೈದರಾಬಾದಿ ಗ್ರೀನ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಮಾಡೋದು? ಯಾಕಂದರೆ ನಾವು ರೆಸ್ಟೋರೆಂಟ್ಗೆ ತುಂಬ ಅಡಿಕ್ಟ್ ಆಗ್ತಾ ಇದ್ದೀವಿ. ಅದನ್ನು ಮನೇಲಿ ಹೇಗೆ ಮಾಡೋದು ಅಂತ ಟೇಸ್ಟ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ಚಿಕನ್ ತೊಗೊಂಡು ನೀಟಾಗಿ 2 3 ಸರಿ ನೀಟಾಗಿ ತೊಳೆದು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ತೊಳೆಯೋಣ. ಅರಿಶಿನ ಹಾಕಿ ತೊಳೆಯೋದ್ರಿಂದ ಅದರಲ್ಲಿರೋ ಬ್ಯಾಕ್ಟೀರಿಯಾಗಳು ನೀಟಾಗಿ ಕ್ಲೀನ್ ಆಗುತ್ತೆ. ನೋಡಿ, ಈ ಥರ ಅರಿಶಿನ ಹಾಕಿ ನೀಟಾಗಿ ತೊಳೆದು ಇಟ್ಕೊಳ್ಳೋಣ. ಏನೆಲ್ಲ ಮಾಡೋದು, ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ನೀವೇನೇನು ಫಸ್ಟ್ ಟೈಮ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಒಂದು ಬಾಣಲಿ ತೊಗೊಂಡು 2 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಒಂದು 4 ಪೀಸ್ ಬೆಳ್ಳುಳ್ಳಿ ಹಾಕೋಣ. 4 ಹಸಿಮೆಣಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ಅದಾದಮೇಲೆ 2 3 ಪೀಸ್ ಚಕ್ಕೆ ಹಾಕಿದ್ದೀವಿ. ಒಂದು 3 ಇಂಚಷ್ಟು ಲವಂಗ 4 ಹಾಕಿದ್ದೀವಿ. ಕರಿಮೆಣಸು 4 ಹಾಕಿದ್ದೀವಿ. ಇಲ್ಲಿ ನಾವು 1/4 kg ಚಿಕನ್ ಮಾಡ್ತಾಯಿದ್ದೀವಿ. 250 ಗ್ರಾಮ್ ಚಿಕನ್ಗೆ ಇಷ್ಟು ಸಾಕಾಗುತ್ತೆ. ನೀವೇನಾದ್ರು ಖಾರ ಸ್ವಲ್ಪ ಜಾಸ್ತಿ ತಿನ್ನೋ ಹಾಗೆ ಇದ್ದರೆ ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕಿ, ಲವಂಗ ಕರಿಮೆಣಸು 4 ಸಾಕು. ಹಸಿಮೆಣಸಿನ್ಕಾಯಿ ಮಾತ್ರ ಜಾಸ್ತಿ ಹಾಕಿ. ಅದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಚಿಕ್ಕದಾಗಿ ಹಾಕ್ಕೊಳ್ಳಿ. ಅದನ್ನು ನೀಟಾಗಿ ಹುರ್ಕೊಳ್ಳೋಣ. ಒಂದು 50% ಈರುಳ್ಳಿ ಬೆಂದ ಮೇಲೆ ಒಂದು ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ. ಇದಕ್ಕೆ 3 4 ಗೋಡಂಬಿ ಕೂಡ ಹಾಕ್ಕೊಳ್ಳೋಣ. ಮೊದಲೇ ಹಾಕಿರೋ ಗೋಡಂಬಿ ತುಂಬ ಕಪ್ಪಾಗಿ ಹೋಗುತ್ತೆ, ಟೇಸ್ಟ್ ಬರಲ್ಲ. ಈ ಥರ ಎಣ್ಣೆ ಟೊಮೆಟೊ ಹಾಗೆಲ್ಲ ಹಾಕಿದ ಮೇಲೆ ಗೋಡಂಬಿ ಹಾಕ್ಕೊಳ್ಳಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ನೀಟಾಗಿ ಈ ಥರ ಹುರ್ಕೊಂತ ಬನ್ನಿ. ಯಾಕಂದರೆ ನಾವು ರೆಸ್ಟೋರೆಂಟ್ಗೆ ತುಂಬಾ ಅಡಿಕ್ಟ್ ಆಗಿ ಶನಿವಾರ ಭಾನುವಾರ ಬಂದರು ಅಂತಷ್ಟೇ ಏನೋ ಮನೆಯಲ್ಲಿ ಬರ ಬಂದಿದೆ ಅನ್ನೋ ಥರ ನಾವು ಹೋಟೆಲ್ ಸೈಡ್ ಓಡ್ತಾ ಇರ್ತೀವಿ. ಅದನ್ನು ಬಿಟ್ಟು ಮನೆಯಲ್ಲೇ ಹೋಟೆಲ್ ಸ್ಟೈಲಲ್ಲಿ ಫುಡ್ ಮಾಡ್ತಾ ಹೋದರೆ ಚೆನ್ನಾಗಿರುತ್ತೆ. ಪುದೀನ ಮತ್ತು ಕೊತ್ತಂಬರಿ ಹಾಕ್ಕೊಳ್ಳೋಣ. ನೀಟಾಗಿ ಫ್ರೈ ಆಗಿ ಸ್ವಲ್ಪ ತಣ್ಣಗಾದ್ಮಾಗ ಮಿಕ್ಸಿ ಜಾರ್ಗೆ ಉಪ್ಪು ಹಾಕಿ ಮಿಕ್ಸಿ ರುಬ್ಕೊಂಬರೋಣ. ನೋಡಿ, ಈ ಥರ ನೀಟಾಗಿ ರುಬ್ಕೊಂಬರೋಣ. ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ. ಅದಾದಮೇಲೆ ಡೈರೆಕ್ಟಾಗಿ ನಾವು ತೊಳೆದು ಇಟ್ಕೊಂಡಿರೋ ಚಿಕನ್ನ ಅದಕ್ಕೆ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಟರ್ನ್ ಮಾಡ್ತಾ ಇರಿ. ತುಂಬ ಒಳ್ಳೆ ಸ್ಮೆಲ್ಲು ಬರುತ್ತೆ, ತುಂಬ ಟೇಸ್ಟ್ ಕೂಡ ಇರುತ್ತೆ. ಇದು ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಎಣ್ಣೆಯಲ್ಲಿ ಈ ಥರ ಹುರ್ಕೊಳ್ಳೋದ್ರಿಂದ. ಅದಾದಮೇಲೆ ಅದಕ್ಕೊಂದು ಅರ್ಧ ಅಥವಾ 1 ಈರುಳ್ಳಿ ಹಾಕಿ ಚೆನ್ನಾಗಿ ಟರ್ನ್ ಮಾಡ್ತಾ ಇರಿ. ನಾವಿಲ್ಲಿ ಆಯಿಲ್ ಕಡಿಮೆ ಹಾಕಿರೋದ್ರಿಂದ ಅದು ಬಾಣಲೆ ಹತ್ಕೊಳ್ಳುತ್ತಿಲ್ಲ. ಅಂದರೆ ನಾವು ರುಬ್ಕೊಂಡು ಮಿಶ್ರಣ ಏನು ಇಟ್ಕೊಂಡಿದ್ದೀವಿ ಅದನ್ನು ಪೂರ್ತಿಯಾಗಿ ಒಂದು 10 ನಿಮಿಷ ಚಿಕನ್ ಬೆಂದ ಮೇಲೆ ಅದಕ್ಕೆ ಹಾಕ್ಕೊಂಬಿಡಿ. ನೀಟಾಗಿ ಆ ರುಬ್ಕೊಂಡಿರೋ ಮಿಶ್ರಣ ಚಿಕನ್ಗೆ ಹಿಡಿಯೋವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳಿ. ನಾವು ಎಣ್ಣೆಯಲ್ಲಿ ಡೈರೆಕ್ಟಾಗಿ ಚಿಕನ್ನ ಫ್ರೈ ಮಾಡಿರೋದ್ರಿಂದ ಅದು ನೀಟಾಗಿ ಹಿಡಿಯುತ್ತೆ, ಸ್ವಲ್ಪ ನೀರು ಕೂಡ ಬಿಡುತ್ತೆ. ಬೇಯಿಸ್ತಾ ನೋಡಿ, ಈ ಥರ ಆಗುತ್ತೆ ಮಿಶ್ರಣ. ನಿಮ್ಗೆ ಈ ಹಂತದಲ್ಲಿ ನಿಮಗೆ ಫ್ರೈ ಥರ ಬೇಕಂದರೆ ಗಟ್ಟಿ ಬರೋವರೆಗೂ ಬಿಡಿ. ನಿಮಗೆ ನಾವು ರೈಸ್ಗೂ ಬೇಕು ಸಾಂಬಾರು ಥರ ಸ್ವಲ್ಪ ನೀರು, ತುಂಬ ಆ್ಯಡ್ ಮಾಡ್ಕೋಬೇಡಿ, ಟೇಸ್ಟ್ ಹೊರಟೋಗುತ್ತೆ. ಇಷ್ಟು ಸಾಕು.
ಚೆನ್ನಾಗಿ ಕುದಿಸ್ಕೊಳ್ಳಿ. ಈ ಥರ ಸರ್ವ್ ಮಾಡಿಕೊಂಡ್ರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಗ್ರೀನ್ ಚಿಕನ್, ಹೈದರಾಬಾದಿ ಗ್ರೀನ್ ಚಿಕನ್ ರೆಡಿ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು. ಬಾಯ್.